25 ಕ್ವಶನ್ಸ್ ನಾನು ನಿನ್ನೆ ವರ್ಕ್ ಕೊಟ್ಟಿದ್ದೆ. ಸೊ ಅದಕ್ಕೆ ಆನ್ಸರ್ ಮಾಡ್ತೀನಿ ನೋಡಿ. ಡಿಫ್ರೆನ್ಸ್ ಬಿಟ್ವೀನ್ ದಿ ಪ್ಲೇಸ್ ವ್ಯಾಲ್ಯೂ ಆ್ಯಂಡ್ ಫೇಸ್ ವ್ಯಾಲ್ಯೂ ಆಫ್ 2 ಇನ್ 45,321 ಇಸ್ ಅಂತ ಇದೆ. ಸೊ ಫಸ್ಟು ಪ್ಲೇಸ್ ವ್ಯಾಲ್ಯೂ ಆಫ್ 2 ಪ್ಲೇಸ್ ಯಾವ ಪ್ಲೇಸಲ್ಲಿದೆ? 2 ಟೆನ್ಸ್ ಪ್ಲೇಸಲ್ಲಿದೆ. ಸೊ ಪ್ಲೇಸ್ ವ್ಯಾಲ್ಯೂ ಆಫ್ 2 ಇಸ್ 20. ನೆಕ್ಸ್ಟು ಫೇಸ್ ವ್ಯಾಲ್ಯೂ ಆಫ್ 2 ಇಸ್ 2. ಸೊ ಡಿಫ್ರೆನ್ಸ್ ಅಂತ ಕೇಳಿದರೆ ಸಬ್ಟ್ರಾಕ್ಷನ್ ಮಾಡಿದರೆ ಆನ್ಸರ್ ಈಸ್ 18. ನೆಕ್ಸ್ಟ್ 1,01,000 ಈಸ್ ರಿಟರ್ನ್ ಆ್ಯಸ್ ಅಂತ ಇದೆ. ಸೊ 1,00,000 ಫಸ್ಟ್ ನಾನು ಅಂಡರ್ಲೈನ್ ಮಾಡಿ ಬರೆಯೋದು ಹೇಳ್ಕೊಟ್ಟಿದ್ದೆ. ಲ್ಯಾಕ್ ಪ್ಲೇಸ್ಗೆ ಒನ್ ಲೈನ್ ಹಾಕಿ, 1000 ಪ್ಲೇಸ್ಗೆ 2 ಲೈನ್ ಆ್ಯಂಡ್ 100, 10 1 ಪ್ಲೇಸ್. ಸೊ ಲೈನ್ ಹಾಕೊಂಡ್ಮೇಲೆ 1,00,000 ಅಂತ ಇದೆ. ಸೊ ಲ್ಯಾಕ್ ಪ್ಲೇಸ್ಗೆ 1 ಮೆನ್ಷನ್ ಮಾಡಿ, 1000 ಇಲ್ಲ 00, 100 ಇಲ್ಲ 0, 10 ಇಲ್ಲ 0, ಡೈರೆಕ್ಟ್ 1 ಅಂತ ಇದೆ. ಸೊ ಯೂನಿಟ್ ಪ್ಲೇಸ್ಗೆ 1 ಮೆನ್ಷನ್ ಮಾಡಿ. ಸೊ 1,01,000. ದಿ ಡಿಫ್ರೆನ್ಸ್ ಬಿಟ್ವೀನ್ ದಿ ಪ್ಲೇಸ್ ವ್ಯಾಲ್ಯೂ ಆಫ್ 7 ಆ್ಯಂಡ್ ಫೇಸ್ ವ್ಯಾಲ್ಯೂ ಆಫ್ 4 ಇನ್ 4,96,372 ಇಸ್ ಅಂತ ಇದೆ. ಸೊ ಫಸ್ಟು ಪ್ಲೇಸ್ ವ್ಯಾಲ್ಯೂ ಆಫ್ 7. ಪ್ಲೇಸ್ ವ್ಯಾಲ್ಯೂ ಆಫ್ 7 ಯಾವ ಪ್ಲೇಸಲ್ಲಿದೆ? ಟೆನ್ಸ್ ಪ್ಲೇಸಲ್ಲಿದೆ. ಸೊ ಪ್ಲೇಸ್ ವ್ಯಾಲ್ಯೂ ಆಫ್ 7 ಇಸ್ 70. ನೆಕ್ಸ್ಟ್ ಫೇಸ್ ವ್ಯಾಲ್ಯೂ ಆಫ್ 4 ಅಂತ ಇದೆ. ಫೇಸ್ ವ್ಯಾಲ್ಯೂ ಆಫ್ 4 ಇಸ್ 4. ಡಿಫ್ರೆನ್ಸ್ ಕೇಳಿದ್ದಾರೆ, ಸಬ್ಟ್ರಾಕ್ಷನ್ ಮಾಡಿದ್ರೆ 66 ಇಸ್ ದ ಆನ್ಸರ್. ದಿ ಡಿಫ್ರೆನ್ಸ್ ಬಿಟ್ವೀನ್ ದಿ ಪ್ಲೇಸ್ ವ್ಯಾಲ್ಯೂ ಆಫ್ 2,7 ಅಂತ. 2,7 ಅಂತಂದರೆ 7 2 ಪ್ಲೇಸಸ್ ಇದೆ. ಫಸ್ಟ್ 7 1000 ಪ್ಲೇಸಲ್ಲಿದೆ. ನೆಕ್ಸ್ಟ್ 7 10 ಪ್ಲೇಸಲ್ಲಿದೆ. ಸೊ ಡಿಫ್ರೆನ್ಸ್ ಕೇಳಿದ್ದಾರೆ. ಈ 7 ಪ್ಲೇಸ್ ವ್ಯಾಲ್ಯೂ ಬಂದು 7,000. ನೆಕ್ಸ್ಟ್ ಈ 7 ಪ್ಲೇಸ್ ವ್ಯಾಲ್ಯೂ ಬಂದು 70. ಸೊ ಡಿಫ್ರೆನ್ಸ್ ಸಬ್ಟ್ರಾಕ್ಷನ್ ಮಾಡಿದ್ರೆ 6,930. ನೆಕ್ಸ್ಟ್ ಡಿಫ್ರೆನ್ಸ್ ಆಫ್ ಪ್ಲೇಸ್ ವ್ಯಾಲ್ಯೂ ಆಫ್ 2 ಇನ್ ನಂಬರ್ ಅಂದರೆ 2 ಪ್ಲೇಸಲ್ಲಿದೆ. ಸೊ ಇಲ್ಲೊಂದು 2 ಇದೆ, ಇಲ್ಲೊಂದು 2 ಇದೆ. ಸೊ ಡಿಫ್ರೆನ್ಸ್ ಆಫ್ ಪ್ಲೇಸ್ ವ್ಯಾಲ್ಯೂ ಆಫ್ ದಿಸ್ 2 ಈಸ್ 1s, 10, 100, 1000, 10,000. ಸೊ 20,000 ಆಗುತ್ತೆ. ನೆಕ್ಸ್ಟು ಈ 2 ಪ್ಲೇಸ್ ವ್ಯಾಲ್ಯೂ ಬಂದು 100 ಪ್ಲೇಸಲ್ಲಿದೆ. ಸೊ 200 ಆಗುತ್ತೆ. ಡಿಫ್ರೆನ್ಸ್ ಕೇಳಿದ್ದಾರೆ, ಸಬ್ಟ್ರಾಕ್ಷನ್ ಮಾಡೋಣ. 0, 0, 10 minus 2 is 8. So 9, 1. So answer is 19,800. Next, what is the place value of 8 in the number? ನೋಡಿ ಪಾಯಿಂಟ್ ಇದೆ. 1s, 10, 100, 1000, 3,082.53. ಸೊ 8 ಪ್ಲೇಸ್ ವ್ಯಾಲ್ಯೂ ಕೇಳಿದ್ದಾರೆ. 8 ಬಂದು 10 ಪ್ಲೇಸಲ್ಲಿ ಇದೆ. ಸೊ 10 ಪ್ಲೇಸಲ್ಲಿರೋದ್ರಿಂದ ಪ್ಲೇಸ್ ವ್ಯಾಲ್ಯೂ ಆಫ್ 8 ಈಸ್ 80. ಸೊ ನೆಕ್ಸ್ಟ್ ಕ್ವಶನ್, 7th ಕ್ವಶನ್ ಬಂದು ವಿಚ್ ಡಿಜಿಟ್ ಹ್ಯಾಸ್ ಗ್ರೇಟೆಸ್ಟ್ ಪ್ಲೇಸ್ ವ್ಯಾಲ್ಯೂ ಇನ್ ನಂಬರ್ ಅಂತ ಇದೆ. ಸೊ ಗ್ರೇಟೆಸ್ಟ್ ಪ್ಲೇಸ್ ವ್ಯಾಲ್ಯೂ ಅಂತಂದರೆ, ಸೊ ಗ್ರೇಟೆಸ್ಟ್ ಪ್ಲೇಸಲ್ಲಿ ಯಾವ ನಂಬರ್ ಇದೆಯಪ್ಪ ಅಂತಂದರೆ 3 ಇದೆ. ಸೊ ಇದು ಪ್ಲೇಸ್ ವ್ಯಾಲ್ಯೂ ಎಷ್ಟು ಅಂತ ಅಷ್ಟೇ. ಅಂದರೆ ಡೈರೆಕ್ಟಾಗಿ 3 ಅಂತ ಕೊಡೋ ಬದಲು ಗ್ರೇಟೆಸ್ಟ್ ಪ್ಲೇಸ್ ಅಂತ ಕೇಳಿದ್ದಾರೆ. ಹಾಗಾಗಿ ಗ್ರೇಟೆಸ್ಟ್ ಪ್ಲೇಸ್ ಇಸ್ 3. ಈ ಪ್ಲೇಸ್ ವ್ಯಾಲ್ಯೂ ಬಂದು 1s, 10, 100, 1000, 10,000. ಸೊ ಪ್ಲೇಸ್ ವ್ಯಾಲ್ಯೂ ಆಫ್ 3 is 30,000. In number 94,152, the place value of 1 is how much greater than face value of 5. ಸೊ ನಾನು ನಿಮ್ಗೆ ಹೇಳಿದ್ದೆ, ಹೌ ಮಚ್ ಗ್ರೇಟರ್ ಅಂತ ಒಂದು ವರ್ಡ್ ಬಂತು ಅಂತಂದರೆ ಸೊ ಸಬ್ಟ್ರಾಕ್ಷನ್ ಮಾಡಬೇಕು. ಸೊ ಹಾಗಾಗಿ ಪ್ಲೇಸ್ ವ್ಯಾಲ್ಯೂ ಆಫ್ 1 ಎಷ್ಟಪ್ಪ ಅಂತಂದರೆ 100 ಪ್ಲೇಸಲ್ಲಿದೆ. ಸೊ ಪ್ಲೇಸ್ ವ್ಯಾಲ್ಯೂ ಆಫ್ 1 is 100. ನೆಕ್ಸ್ಟು ಫೇಸ್ ವ್ಯಾಲ್ಯೂ ಆಫ್ 5 ಅಂತ ಇದೆ. ಫೇಸ್ ವ್ಯಾಲ್ಯೂ ಆಫ್ 5 is 5. ಸೊ ಡಿಫ್ರೆನ್ಸ್ ಕೇಳಿದ್ದಾರೆ. ಡಿಫ್ರೆನ್ಸ್ 100 minus 5 is 95. ಸೊ ಆನ್ಸರ್ is 95. ನೆಕ್ಸ್ಟ್ ಕ್ವಶನ್, ಇನ್ ನಂಬರ್ 46,704, 46,704, the place value of 6 is
ಹೌ ಮಚ್ ಗ್ರೇಟರ್ ದೆನ್ ದಿ ಪ್ಲೇಸ್ ವ್ಯಾಲ್ಯೂ ಆಫ್ 7. ಸೇಮ್ ಕ್ವಶನ್, ಹೌ ಮಚ್ ಗ್ರೇಟರ್ ದ್ಯಾನ್ ಅಂತ ಇದೆ. ಸೊ ಸಬ್ಟ್ರಾಕ್ಷನ್ ಮಾಡಬೇಕು. ಯಾವುದು? ಪ್ಲೇಸ್ ವ್ಯಾಲ್ಯೂ ಆಫ್ 6. ಪ್ಲೇಸ್ ವ್ಯಾಲ್ಯೂ ಆಫ್ 6 ಈಸ್ 1000 ಪ್ಲೇಸಲ್ಲಿದೆ 6000. ದೆನ್ ಪ್ಲೇಸ್ ವ್ಯಾಲ್ಯೂ ಆಫ್ 7 ಅಂತ ಇದೆ. ಪ್ಲೇಸ್ ವ್ಯಾಲ್ಯೂ ಆಫ್ 7 ಈಸ್ 100 ಪ್ಲೇಸಲ್ಲಿದೆ 700. ಸೊ ಡಿಫ್ರೆನ್ಸ್ ಕೇಳಿದ್ದಾರೆ 0 0. 10 minus 7 is 3. ಸೊ 5300. ಈಗ 10th ಕ್ವಶನ್ ನೋಡೋಣ. ವಾಟ್ ಈಸ್ ದಿ ಡಿಫ್ರೆನ್ಸ್ ಬಿಟ್ವೀನ್ ಪ್ಲೇಸ್ ವ್ಯಾಲ್ಯೂ ಆ್ಯಂಡ್ ಫೇಸ್ ವ್ಯಾಲ್ಯೂ ಆಫ್ 0 ಅಂತ ಇದೆ. ಸೊ 0 ಯಾವ ಪ್ಲೇಸಲ್ಲಿರಲಿ ಅದ್ರ ಪ್ಲೇಸ್ ವ್ಯಾಲ್ಯೂ ಇಸ್ 0 ಆ್ಯಂಡ್ ಫೇಸ್ ವ್ಯಾಲ್ಯೂ ಇಸ್ ಆಲ್ಸೋ 0. ಸೊ ಡಿಫ್ರೆನ್ಸ್ ಇಸ್ 0. Write the largest 4-digit number formed by using digits 1, 0, 7, 5. ಸೊ ಲಾರ್ಜೆಸ್ಟ್ ಅಂದರೆ ಬಿಗ್ಗೆಸ್ಟ್ ಆರ್ ಗ್ರೇಟೆಸ್ಟ್, ಲಾರ್ಜೆಸ್ಟ್, ಮ್ಯಾಕ್ಸಿಮಮ್ ಯಾವ ವರ್ಡ್ ಬೇಕಾದ್ರೂ ಯೂಸ್ ಮಾಡ್ಬೋದು. ಸೊ ಲಾರ್ಜೆಸ್ಟ್ ಅಂತ ಕೇಳಿದ್ದಾರೆ. ಲಾರ್ಜೆಸ್ಟ್ ನಂಬರ್ ಅಂದರೆ ಲಾರ್ಜ್ ನಂಬರಿಂದ ಸ್ಟಾರ್ಟ್ ಮಾಡಬೇಕು. ಅಂದರೆ 7, 5, 1, 0. ಸೊ ದಿಸ್ ಇಸ್ ದ ಆನ್ಸರ್. ಲಾರ್ಜೆಸ್ಟ್ ನಂಬರ್ ನಾನು ಹೇಳಿದ್ದೆ. ಲಾರ್ಜೆಸ್ಟ್ ನಂಬರ್ನ ಬರೀಬೇಕಂತಂದರೆ ಲಾರ್ಜ್ ನಂಬರ್ ಯಾವುದಿದೆ, ಬಿಗ್ ನಂಬರ್ ಯಾವುದಿದೆ. ಸೊ 7 ನೆಕ್ಸ್ಟ್ 5 ನೆಕ್ಸ್ಟ್ 1 ನೆಕ್ಸ್ಟ್ 0. ಸೊ 7510 ಇಸ್ ದ ಆನ್ಸರ್. ಹೌ ಮೆನಿ ಪ್ರೈಮ್ ನಂಬರ್ಸ್ ಆರ್ ದೇರ್ ಬಿಟ್ವೀನ್ 10 ಆ್ಯಂಡ್ 20 ಅಂತ ನಾನು ಇದನ್ನ ಫಸ್ಟ್ ಕ್ಲಾಸಲ್ಲೇ ಹೇಳಿದ್ದೆ. 10ಇಂದ 20 ಅಂತಂದರೆ ಯಾವ್ಯಾವ ಪ್ರೈಮ್ ನಂಬರ್ ಬರುತ್ತೆ? 11, ನೆಕ್ಸ್ಟ್ 13, ನೆಕ್ಸ್ಟ್ 17, ನೆಕ್ಸ್ಟ್ 19. ಸೊ 10 to 20 ಬರ್ತಕ್ಕಂಥ ಪ್ರೈಮ್ ನಂಬರ್ಸು 11, 13, 17, 19. ಸೊ 4 ಪ್ರೈಮ್ ನಂಬರ್ಸ್ ಬರುತ್ತೆ. ಸೊ 4 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಪುಟ್ಟಿಂಗ್ ಕಾಮಾಸ್ ಆ್ಯಂಡ್ ರೈಟ್ ಇನ್ ವರ್ಡ್ಸ್ ಅಕಾರ್ಡಿಂಗ್ ಟು ಇಂಟರ್ನ್ಯಾಷನಲ್ ಸಿಸ್ಟಮ್ ಅಂತ ಇದೆ. ಸೊ ಫಸ್ಟು ನಂಬರ್ಸ್ ಬರ್ಕೊತೀನಿ 7. ಸೊ ಇಲ್ಲೇ ಹಾಕ್ತೀನಿ ನೋಡಿ. ಫಸ್ಟು ಇಂಟರ್ನ್ಯಾಷನಲ್ ಸಿಸ್ಟಮಲ್ಲಿ 3 ಡಿಜಿಟ್ಸ್ ಆದಮೇಲೆ ಕಾಮ ಇಡಬೇಕು. 13th ಕ್ವಶನ್ ಬಂದು ಇಂಟರ್ನ್ಯಾಷನಲ್ ಸಿಸ್ಟಮ್. ಸೊ ನಂಬರ್ ಕೊಟ್ಟಿದ್ದಾರೆ. ಇಂಟರ್ನ್ಯಾಷನಲ್ ಸಿಸ್ಟಮಲ್ಲಿ ಫಸ್ಟು 3 ಡಿಜಿಟ್ ಆದಮೇಲೆ ಕಾಮ, ನೆಕ್ಸ್ಟ್ 3 ಡಿಜಿಟ್ ಆದಮೇಲೆ ಕಾಮ, ನೆಕ್ಸ್ಟ್ 3 ಡಿಜಿಟ್ ಆದಮೇಲೆ ಕಾಮ. ಸೊ 1s, 10, 100 place. These 3 places are 1000 place. These 3 places are million place, and this place is billion place. So answer is 7,204,636,072. This is the answer. Once again, 7,204,000,000. 636,000. 72 is the answer. ಸೊ ನೆಕ್ಸ್ಟ್ 14th ಒನ್ ವರ್ಡಲ್ಲಿ ಕೊಟ್ಟಿದ್ದಾರೆ, ನಂಬರಲ್ಲಿ ಬರಿಬೇಕು. ಸೊ ಏನಿದೆ 4 ಲ್ಯಾಕ್ ಅಂತಿದ್ದಂಗೆ ಅದು ಇಂಡಿಯನ್ ಸಿಸ್ಟಮ್. ಸೊ ಲ್ಯಾಕಿಂದ ಅಂತಂದರೆ ನಾವು ಲೈನ್ಸ್ ಹಾಕೊಂಬೋಣ. ಲ್ಯಾಕ್ 1 ಪ್ಲೇಸ್ ಕೊಡೋಣ. ಅದಾದಮೇಲೆ ಏನು ಬರುತ್ತೆ? 2 ಪ್ಲಸ್ 1000 ಬರುತ್ತೆ. ಅದಾದಮೇಲೆ 100, 10, 1. ಸೊ ಈಗ ಬರೆಯೋಣ 4 ಲ್ಯಾಕ್ ಪ್ಲೇಸಲ್ಲಿ 4. 4,000 ಓನ್ಲಿ 4,000. ಸೊ 0, 4 ಆ್ಯಂಡ್ 4. 100 ಇಲ್ಲ, 10 ಇಲ್ಲ, ಡೈರೆಕ್ಟ್ 4. ಸೊ ದಿಸ್ ಇಸ್ ದ ಆನ್ಸರ್. 4,04,000 ಆ್ಯಂಡ್ 4. ನೆಕ್ಸ್ಟ್ 15th ಕ್ವಶನ್. ಇದು ಅಷ್ಟೇ, ಇಂಟರ್ನ್ಯಾಷನಲ್ ಸಿಸ್ಟಮ್. ಬಿಲಿಯನ್ ಅಂತ ಇದೆ, ಬಿಲಿಯನ್, ಮಿಲಿಯನ್ ಅಂತ ಇತ್ತು ಅಂದರೆ ಅದು ಇಂಟರ್ನ್ಯಾಷನಲ್ ಸಿಸ್ಟಮ್. ಸೊ 7 ಬಿಲಿಯನ್, ಸ್ಟಾರ್ಟಿಂಗ್ಗೆ ಬಿಲಿಯನ್, 7 ಬಿಲಿಯನ್ ಅಂತ ಇದೆ. ಸೊ ಬಿಲಿಯನ್ಗೆ 1 ಪ್ಲೇಸ್ ಕೊಡೋಣ. ನೆಕ್ಸ್ಟ್ 3 ಪ್ಲೇಸು ಇದು ಬಿಲಿಯನ್ನು, ಇದು ಮಿಲಿಯನ್ ಆಗುತ್ತೆ. ನೆಕ್ಸ್ಟ್ 3 ಪ್ಲೇಸು 1000 ಆಗುತ್ತೆ. ನೆಕ್ಸ್ಟ್ 100, 10, 1, ಲಾಸ್ಟ್ 3 ಡಿಜಿಟ್ಸ್. ಸೊ 7 ಬಿಲಿಯನ್ ಪ್ಲೇಸಲ್ಲಿ 7. 6 ಮಿಲಿಯನ್ ಅಂದರೆ 0, 0, 6 ಮಿಲಿಯನ್. 5,000. ಸೊ 0, 0, 5.
only 5,000. So 005, 5,000. 400 and 432. 32. This is the answer. 7 billion, 6 million, 5,432 is the answer. Next, same, putting commas and write in words according to decimal system. Decimal system ಅಂದ್ರೂ ಒಂದೇ, ಇಂಡಿಯನ್ ಸಿಸ್ಟಮ್ ಅಂದ್ರೂ ಒಂದೇ. ಸೊ ನಾನು ನಿಮಗೆ ಹೇಳಿದ್ದೆ. ಸೊ 9, 7, 3, 1, 4, 6. ಸೊ ಇನ್ ಇಂಡಿಯನ್ ಸಿಸ್ಟಮ್ ಫಸ್ಟ್ 3 ಪ್ಲೇಸ್ ಆದಮೇಲೆ ಕಾಮ, ನೆಕ್ಸ್ಟ್ 2 ಪ್ಲೇಸ್ ಆದಮೇಲೆ ಕಾಮ, ನೆಕ್ಸ್ಟ್ 2 ಪ್ಲೇಸ್ ಆದಮೇಲೆ ಕಾಮ. ಸೊ ಈ 3 ಪ್ಲೇಸ್ ಬಿಟ್ಟರೆ ನೆಕ್ಸ್ಟ್ 2 ಪ್ಲೇಸ್ ಇಸ್ 1000 ಪ್ಲೇಸ್, ನೆಕ್ಸ್ಟ್ 2 ಪ್ಲೇಸ್ ಇಸ್ lakh place, and this place is crore place. So answer is 9 crore 73 lakh 11,146 is the answer. So ಇದನ್ನು ನೀವು ಸೆಂಟೆನ್ಸಲ್ಲಿ ಬರೆದ್ರೆ ಆಯಿತು. ಸೊ ಈಗ 17th ಕ್ವಶನ್ ನೋಡೋಣ. ರೈಟ್ ಇನ್ ವರ್ಡ್ಸ್ ಅಕಾರ್ಡಿಂಗ್ ಟು ಇಂಟರ್ನ್ಯಾಷನಲ್ ಸಿಸ್ಟಮ್. ಸೇಮ್ ಆಲ್ರೆಡಿ ಬಂದಿತ್ತಲ್ಲ ಅದೇ ರೀತಿ ಇದೆ. ಸೊ ಇಲ್ಲಿ ಏನು ನಂಬರ್ ಇದೆ ಅದನ್ನ ಒಂದು ಸ್ವಲ್ಪ ನಾನು ದೂರ ಬರ್ತಿದ್ದೀನಿ. ಸೊ ಇಂಟರ್ನ್ಯಾಷನಲ್ ಸಿಸ್ಟಮ್ ಅಂತಿದ್ದಂಗೆ ಫಸ್ಟು 3 ಡಿಜಿಟ್ ಕಾಮ, ನೆಕ್ಸ್ಟ್ 3 ಡಿಜಿಟ್ ಕಾಮ, ನೆಕ್ಸ್ಟ್ 3 ಡಿಜಿಟ್. ಸೊ 1s 10 100 ಪ್ಲಸ್ 3 ಡಿಜಿಟ್, ನೆಕ್ಸ್ಟ್ 3 ಡಿಜಿಟ್ 1000 ಪ್ಲಸ್, ನೆಕ್ಸ್ಟ್ 3 ಡಿಜಿಟ್ million ಪ್ಲಸ್. ಸೊ ಆನ್ಸರ್ ಈಸ್ 900 million 900,102 is the answer. ಇದನ್ನು ನೀವು ಸೆಂಟೆನ್ಸಲ್ಲಿ ಬರ್ತಾರೆ ಆಯಿತು. ನೆಕ್ಸ್ಟು ರೈಟ್ ಇನ್ ನಂಬರ್. ಸೊ 8 ಕ್ರೋರ್ ಅಂತಿದ್ದಂಗೆ ಅದು ಇಂಡಿಯನ್ ಸಿಸ್ಟಮ್ ಆರ್ ಡೆಸಿಮಲ್ ಸಿಸ್ಟಮ್. ಸೊ ಕ್ರೋರ್ ಅಂತ ಇದೆ. ಸೊ 8 ಕ್ರೋರ್ ಅಂದರೆ ಕ್ರೋರ್ಗೆ 1 ಪ್ಲೇಸ್ ಕೊಡೋಣ. ಕ್ರೋರ್ಗೆ 1 ಪ್ಲೇಸು, ಕ್ರೋರ್ 1 ಪ್ಲೇಸ್ ಕಾಮ, ಲ್ಯಾಕ್ 2 ಪ್ಲೇಸ್ ಕಾಮ, 1000 2 ಪ್ಲೇಸ್, 100 10 1. ಸೊ ಫಸ್ಟ್ ಲೈನ್ ಹಾಕೊಂಡು ಪ್ಲೇಸ್ ಕೊಡ್ಕೊಂಬೋಣ. 8 ಕ್ರೋರ್ ಪ್ಲೇಸಲ್ಲಿ 8, 6,000 ಇದೆ. ಸೊ ಲ್ಯಾಕ್ ಇಲ್ಲ. ಇದು ಕ್ರೋರ್ ಪ್ಲೇಸ್, ಇದು ಲ್ಯಾಕ್ ಪ್ಲೇಸ್, ಇದು 1000 ಪ್ಲೇಸ್. ಸೊ ಲ್ಯಾಕ್ ಇಲ್ಲ ಅಂತಂದರೆ 0 ಹಾಕೋಣ. 6,000 ಅದ, 6,000. ಸೊ 06 ಇಲ್ದೇನೋ 6 ಬರೀತು ಅಂದರೆ 60,000 ಆಗ್ಬಿಡುತ್ತೆ. ಸೊ ಹಾಗಾಗಿ 06 6,001 ಅಂತ ಇದೆ. ಸೊ 001 ದಿಸ್ ಇಸ್ ದ ಆನ್ಸರ್. 8,06,001. ಪ್ರಾಡಕ್ಟ್ ಆಫ್ ಪ್ಲೇಸ್ ವ್ಯಾಲ್ಯೂ ಆ್ಯಂಡ್ ಫೇಸ್ ವ್ಯಾಲ್ಯೂ ಆಫ್ 3 ಎಲ್ಲಿದೆ? 10th ಪ್ಲೇಸಲ್ಲಿ ಇದೆ. ಸೊ 3 10th ಪ್ಲೇಸಲ್ಲಿ ಇದೆ. ಸೊ ಪ್ಲೇಸ್ ವ್ಯಾಲ್ಯೂ ಆಫ್ 3 ಈಸ್ 30 ಆ್ಯಂಡ್ ಫೇಸ್ ವ್ಯಾಲ್ಯೂ ಆಫ್ 3 ಈಸ್ 3. ಪ್ರಾಡಕ್ಟ್ ಅಂತಂದರೆ ಮಲ್ಟಿಪ್ಲಿಕೇಶನ್. ಸೊ ಇಂಟು 3. ಸೊ ಆನ್ಸರ್ ಈಸ್ 33 is 90. 90 is the answer. Write the smallest 4-digit number formed by using digits 2, 3, 0 and 8. So 2, 3, 0, 8 ಅಂತ 4 ನಂಬರ್ಸ್ ಇದೆ, 4 ಡಿಜಿಟ್ಸ್ ಇದೆ. ಸೊ 4 ಡಿಜಿಟ್ ನಂಬರ್ ಫಾರ್ಮೇಷನ್ ಮಾಡಬೇಕು. ಸ್ಮಾಲೆಸ್ಟ್ ಮತ್ತು 4 ಡಿಜಿಟ್ ನಂಬರ್ ಫಾರ್ಮ್ ಬೈ ಸ್ಮಾಲೆಸ್ಟ್ ಅಂತಂದರೆ, ಈಗ ನಾನು ಹೇಳಿದ್ದೆ ನಿಮಗೆ ಸ್ಮಾಲೆಸ್ಟ್ ನಂಬರ್ ಫಾರ್ಮೇಷನ್ ಮಾಡಬೇಕು ಅಂತಂದರೆ ಸ್ಮಾಲ್ ನಂಬರಿಂದ ಸ್ಟಾರ್ಟ್ ಮಾಡಬೇಕು. ಸ್ಮಾಲ್ ನಂಬರ್ ಯಾವುದಿಲ್ಲಿ? 0 ಇದೆ. ಸೊ 0 ಸ್ಟಾರ್ಟಿಂಗ್ ಬರೆಯೋವಾಗಿಲ್ಲ. ಹಾಗಾಗಿ ಅದನ್ನು ಬಿಟ್ಟರೆ ಯಾವುದಿದೆ? 2 ಇದೆ. ಫಸ್ಟು 2 ಬರೀ, ಈ 0ನ ನೆಕ್ಸ್ಟ್ ಆಗಬೇಕು. ಸೊ 3, 8. ಸೊ ದಿಸ್ ಈಸ್ ದ ಆನ್ಸರ್, 2038. ಸೊ ಸ್ಮಾಲೆಸ್ಟ್ ನಂಬರ್ ಅಂತ ಕೇಳಿದ್ರೆ ಸ್ಮಾಲ್ ನಂಬರಿಂದ ಸ್ಟಾರ್ಟ್ ಮಾಡಬೇಕು. ಗ್ರೇಟೆಸ್ಟ್ ನಂಬರ್ ಅಂತ ಕೇಳಿದ್ರೆ ಗ್ರೇಟರ್ ನಂಬರಿಂದ ಸ್ಟಾರ್ಟ್ ಮಾಡಬೇಕು. ಸೊ ಇಲ್ಲಿ ಸ್ಮಾಲೆಸ್ಟ್ ಅಂತ ಇದೆ, ಹಾಗಾಗಿ ಸ್ಮಾಲ್ ನಂಬರಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ಮಾಲ್ ನಂಬರ್ 0 ಆಗಿರೋದ್ರಿಂದ 0ನ ಫಸ್ಟ್ ಬರೆಯೋ ಹಾಗಿಲ್ಲ. ಹಾಗಾಗಿ 0 ಬಿಟ್ಟು ಸ್ಮಾಲ್ ನಂಬರ್ ಯಾವುದಿದೆ? 2 ಇದೆ. ಹಾಗಾಗಿ 2 ಬರೆದು ಆನಂತರ 0ನ ಬರೆದ್ಬಿಟ್ಟು ನೆಕ್ಸ್ಟ್ 3 ಇದೆ, ನೆಕ್ಸ್ಟ್ 8 ಇದೆ, ಬರೆದ್ರೆ ದಿಸ್ ಇಸ್ ದ ಆನ್ಸರ್. ಸೇಮ್ ನೆಕ್ಸ್ಟ್ ಕ್ವಶನ್. ರೈಟ್ ದಿ ಸ್ಮಾಲೆಸ್ಟ್ 5-digit ಈವನ್ ನಂಬರ್. ಸ್ಮಾಲೆಸ್ಟ್ ಈವನ್ 2 ವರ್ಡ್ ಇದೆ. ಇಷ್ಟು ಡಿಜಿಟ್ನ ಯೂಸ್ ಮಾಡಿಕೊಂಡು ಸ್ಮಾಲೆಸ್ಟ್ ಈವನ್ ನಂಬರ್ ಫಾರ್ಮೇಷನ್ ಮಾಡಬೇಕಂದ್ರೆ ಫಸ್ಟ್ ಸ್ಮಾಲೆಸ್ಟ್ ನಂಬರ್ನ ಫೈಂಡ್ ಔಟ್ ಮಾಡ್ಕೋಬೇಕು. ಸ್ಮಾಲೆಸ್ಟ್ ನಂಬರ್ ಆಗಲೇ ಹೇಳಿದೆ ನಾನು. ಸ್ಮಾಲೆಸ್ಟ್ ನಂಬರ್ ಅಂದರೆ ಸ್ಮಾಲರ್ ಡಿಜಿಟಿಂದ ಸ್ಟಾರ್ಟ್ ಆಗುತ್ತೆ. ಯಾವುದು? 3, ನೆಕ್ಸ್ಟ್ 4, ನೆಕ್ಸ್ಟ್ 5, ನೆಕ್ಸ್ಟ್ 7, ನೆಕ್ಸ್ಟ್ 9.
ಸೊ ಫಸ್ಟು 3 ಆದಮೇಲೆ ನೆಕ್ಸ್ಟ್ ಯಾವುದಿದೆ 4 ಆದಮೇಲೆ ನೆಕ್ಸ್ಟು 5 ಆದಮೇಲೆ ಎರಡು ನಂಬರ್ ಹೊಡ್ಕೊಂಡಿದೆ, ಎರಡರಲ್ಲಿ ಸ್ಮಾಲೆಸ್ಟ್ 7, ನೆಕ್ಸ್ಟು 9. ಸೊ 34,579 ಇಸ್ ದ ಸ್ಮಾಲೆಸ್ಟ್ ನಂಬರ್. ಬಟ್ ಇಲ್ಲಿ ಸ್ಮಾಲೆಸ್ಟ್ ಈವನ್ ನಂಬರ್ ಅಂತ ಕೇಳಿದ್ದಾರೆ. ಇದು ಆಡ್ ನಂಬರ್, ಯಾಕೆಂದರೆ ಒಂದು ಪ್ಲೇಸಲ್ಲಿ 9 ಇದೆ, ಆಡ್ ನಂಬರ್. ಸೊ ಈವನ್ ನಂಬರ್ ಬೇಕಂತಂದರೆ ಫಸ್ಟ್ ಏನು ಮಾಡಬೇಕು, ಈವನ್ ನಂಬರ್ ನೆಕ್ಸ್ಟ್ ಪ್ಲೇಸಲ್ಲಿ ಇದೆಯಾ ನೋಡಬೇಕು, ಇದೆಯಾ ಇಲ್ಲ. ಅದು ನೆಕ್ಸ್ಟ್ ಪ್ಲೇಸಲ್ಲಿ ಈವನ್ ನಂಬರ್ ಇದೆಯಾ 5, ಅದು ಆಡ್ ನಂಬರ್. ಅದು ನೆಕ್ಸ್ಟ್ ಪ್ಲೇಸಲ್ಲಿ ಈವನ್ ನಂಬರ್ ಇದೆಯಾ, ಎಸ್ ಇದೆ, 4 ಇಸ್ ದ ಈವನ್ ನಂಬರ್. ಈ ಈವನ್ ನಂಬರ್ನ ರೌಂಡ್ ಮಾಡಿಬಿಟ್ಟು ಉಳಿದಿರೋಂಥ ಡಿಜಿಟ್ಸ್ನ ಬರೆಯೋಣ. 3, 5, 7, 9. ಸೊ ಏನು ರೌಂಡ್ ಆಫ್ ಮಾಡಿದ್ವೋ ಈವನ್ ನಂಬರ್ ಅದು ತೊಗೊಂಡೋಗಿ ಲಾಸ್ಟ್ಗೆ ಹಾಕಿದ್ರೆ ದಿಸ್ ಇಸ್ ದ ಸ್ಮಾಲೆಸ್ಟ್ ಈವನ್ ನಂಬರ್. ರೈಟ್ ದಿ ಸ್ಮಾಲೆಸ್ಟ್ 5 ಡಿಜಿಟ್ ಆಡ್ ನಂಬರ್. ಸೊ ಸ್ಮಾಲೆಸ್ಟ್ ಆಡ್ ನಂಬರ್. ಸೊ ಫಸ್ಟ್ ಸ್ಮಾಲೆಸ್ಟ್ ನಂಬರ್ ಬರೆಯೋಣ. ಸ್ಮಾಲೆಸ್ಟ್ ನಂಬರ್. ಸೊ 5 ಡಿಜಿಟ್ಸ್ ಇದೆ. ಫೈನಲ್ 0 ಫಸ್ಟ್ ಬರೆಯೋಗಿಲ್ಲ. ನೆಕ್ಸ್ಟ್ ಯಾವುದು 2 ಇದೆ, ಫಸ್ಟು 2 ಮೆನ್ಷನ್ ಮಾಡೋಣ. 2 ಮುಗೀತು. ಈಗ 0 ಹಾಕೋಣ. 0 ಮುಗೀತು. 7, 6, 8 ಇದೆ. ಈ 3 ಸ್ಮಾಲು 6 ಮೆನ್ಷನ್ ಮಾಡೋಣ. 7 ಮತ್ತು 8 ಉಳ್ಕೊಳ್ತು. ನೆಕ್ಸ್ಟ್ ಸ್ಮಾಲ್ 8. ನೆಕ್ಸ್ಟ್ ಉಳ್ಕೊಂಡಿರೋದು 7, 8. ಸೊ ಆಡ್ ನಂಬರ್ ಅಂತ ಇದೆ, ಬಟ್ ಇಲ್ಲಿ ದಿಸ್ ಈಸ್ ಈವನ್ ನಂಬರ್. ಸೊ ಈಗ ಆಡ್ ನಂಬರ್ ಬೇಕು ಅಂದರೆ ಸೇಮ್ ಲಾಸ್ಟ್ ಪ್ರಾಬ್ಲಮ್ ಹೇಗೆ ಮಾಡಿದ್ವು ಹಾಗೆಯೇ ಈ ಡಿಜಿಟಲ್ಲಿ ಈವನ್ ನಂಬರ್ ಇದೆ. ಹಿಂದಿನ ಡಿಜಿಟಲ್ ಇದೆಯಾ, ಎಸ್, ಹಿಂದಿನ ಡಿಜಿಟಲ್ಲಿ ಆಡ್ ನಂಬರ್ ಇದೆ. ಇದನ್ನು ರೌಂಡ್ ಆಫ್ ಮಾಡಿ. ಸೊ ಈಗ ರೌಂಡ್ ಆಫ್ ಮಾಡಿರ್ತಕ್ಕಂಥ ನಂಬರ್ ಬಿಟ್ಟು ಬಾಕಿದ್ದು ಬರೆಯೋಣ. 2068. ಸೊ ಉಳ್ಕೊಂಡಿರ್ತಕ್ಕಂಥ 7ನ ಲಾಸ್ಟ್ಗೆ ಹಾಕೋಣ. ಸೊ ದಿಸ್ ಈಸ್ ದ ಸ್ಮಾಲೆಸ್ಟ್ ಆಡ್ ನಂಬರ್. 5 ಡಿಜಿಟ್ ಸ್ಮಾಲೆಸ್ಟ್ ಆಡ್ ನಂಬರ್. ನೆಕ್ಸ್ಟ್ ಸೇಮ್ ಕ್ವಶನ್. ರೈಟ್ ದಿ ಗ್ರೇಟೆಸ್ಟ್ 4 ಡಿಜಿಟ್ ನಂಬರ್. ನೋಡಿ, ಗ್ರೇಟೆಸ್ಟ್ 4 ಡಿಜಿಟ್ ನಂಬರ್ ಫಾರ್ಮಡ್ ಬೈ ಯೂಸಿಂಗ್ ಡಿಜಿಟ್ಸ್. 4 ಡಿಜಿಟ್ ಗ್ರೇಟೆಸ್ಟ್ ನಂಬರ್ ಕೇಳಿದ್ದಾರೆ. ಗ್ರೇಟೆಸ್ಟ್ ಅಂತ ಅಂದ್ರೂ ಒಂದೇ, ಲಾರ್ಜೆಸ್ಟ್ ಅಂದ್ರೂ ಒಂದೇ, ಬಿಗ್ಗೆಸ್ಟ್ ಅಂದ್ರೂ ಒಂದೇ, ಮ್ಯಾಕ್ಸಿಮಮ್ ಅಂದ್ರೂ ಒಂದೇ. ಸೊ ಗ್ರೇಟೆಸ್ಟ್ ಅಂತಂದರೆ ಗ್ರೇಟರ್ ನಂಬರಿಂದ ಸ್ಟಾರ್ಟ್ ಮಾಡಿ. ಈ 4 ಡಿಜಿಟಲ್ಲಿ ಗ್ರೇಟ್ ನಂಬರ್ ಇಸ್ 8. ಫಸ್ಟ್ 8 ಬರೆಯೋಣ. ನೆಕ್ಸ್ಟ್ ಉಳ್ಕೊಂಡಿರ್ತಕ್ಕಂಥ 3 ನಂಬರ್ಸಲ್ಲಿ ನೆಕ್ಸ್ಟ್ ಗ್ರೇಟರ್ ನಂಬರ್ ಇಸ್ 7 ಮೆನ್ಷನ್ ಮಾಡೋಣ. ಉಳ್ಕೊಂಡಿರೋ 2ನಲ್ಲಿ 3, ನೆಕ್ಸ್ಟ್ 2. ಸೊ ಆನ್ಸರ್ ಈಸ್ 8732. ರೈಟ್ ದಿ ಗ್ರೇಟೆಸ್ಟ್ 5 ಡಿಜಿಟ್ ಈವನ್. ಇಲ್ಲಿ ಎನ್ ಬಿಟ್ಟೋಗಿದೆ, ಈವನ್. ಸೊ ಫಸ್ಟ್ ಗ್ರೇಟೆಸ್ಟ್ ಈವನ್ ನಂಬರ್ ಬರೀಬೇಕು. ಫಸ್ಟ್ ಗ್ರೇಟೆಸ್ಟ್ ನಂಬರ್ ಬರ್ಕೊಳ್ಳೋಣ. ಗ್ರೇಟೆಸ್ಟ್ ನಂಬರ್ ಗ್ರೇಟರ್ ನಂಬರಿಂದ ಸ್ಟಾರ್ಟ್ ಆಗಬೇಕು. ಫಸ್ಟ್ ಗ್ರೇಟರ್ ನಂಬರ್ ಈಸ್ 8. ನೆಕ್ಸ್ಟ್ ಗ್ರೇಟರ್ ನಂಬರ್ ಈಸ್ 7. ನೆಕ್ಸ್ಟ್ ಗ್ರೇಟರ್ ನಂಬರ್ ಈಸ್ 4. ನೆಕ್ಸ್ಟ್ ಗ್ರೇಟರ್ ನಂಬರ್ ಈಸ್ 2, 3. ನೆಕ್ಸ್ಟ್ ಲಾಸ್ಟ್ ಗ್ರೇಟರ್ ನಂಬರ್ ಈಸ್ 1. ಸೊ ಆನ್ಸರ್ ಈಸ್ 87,431. ಬಟ್ ದಿಸ್ ಈಸ್ ಆಡ್ ನಂಬರ್. ಅಲ್ಲಿ ಕೇಳಿರೋದು ಈವನ್ ನಂಬರ್. ಸೊ ಲಾಸ್ಟ್ ಟೈಮ್ ಹೇಗೆ ಮಾಡಿದ್ವು ಹಾಗೆಯೇ ಇದು ಈವನ್ ನಂಬರ್ ಅಲ್ಲ. ನೆಕ್ಸ್ಟ್ ಹಿಂದೆ ಈವನ್ ನಂಬರ್ ಇದೆಯಾ, ಇಲ್ಲ. ಅದರಿಂದ ಈವನ್ ನಂಬರ್ ಇದೆಯಾ, ಎಸ್ ಇದೆ. 4 ಇಸ್ ಈವನ್ ನಂಬರ್. ಅದನ್ನ ರೌಂಡ್ ಆಫ್ ಮಾಡಿ. ಈಗ ಅದನ್ನು ಬಿಟ್ಟು ಬಾಕಿದ್ದು ಬರೆಯೋಣ. 8, 7, 3, 1. ಏನು ರೌಂಡ್ ಆಫ್ ಮಾಡಿದ್ನೋ ಅದನ್ನ ಲಾಸ್ಟ್ ಬರೆಯೋಣ. ಈಗ ಅದು 1 ಪ್ಲೇಸ್ಗೆ ಬಂತು. ದಿಸ್ ಈಸ್ ಗ್ರೇಟೆಸ್ಟ್ ಈವನ್ ನಂಬರ್. ಲಾಸ್ಟ್ ಕ್ವಶನ್. ರೈಟ್ ದಿ ಗ್ರೇಟೆಸ್ಟ್ 5 ಡಿಜಿಟ್ ಆಡ್ ನಂಬರ್. ಫಸ್ಟ್ ಗ್ರೇಟೆಸ್ಟ್ ನಂಬರ್ ಬರೆಯೋಣ. Greatest number starts from greater number. So that is 8. Next greater number is 5. In the 3 digit ಉಳ್ಕೊಂಡಿದೆ. Next greater is 3. Next 2. Last 0. So greatest number is 85,320. But ಇಲ್ಲಿ ಆಡ್ ನಂಬರ್ ಕೇಳಿದ್ದಾರೆ. ಇದು ಆಡ್ ನಂಬರ್ ಅಲ್ಲ, ಈವನ್ ನಂಬರ್. ಅದ್ರ ಹಿಂದಿನ ಡಿಜಿಟ್ ಅದು ಕೂಡ ಈವನ್ ನಂಬರ್. ಅದ್ರ ಹಿಂದಿನ ಡಿಜಿಟ್ ದಿಸ್ ಇಸ್ 3 ಇಸ್ ಆಡ್ ನಂಬರ್. ಸೊ ರೌಂಡ್ ಆಫ್ ಮಾಡೋಣ. ಸೊ ಉಳ್ಕೊಂಡ್ರೆ ಡಿಜಿಟ್ ಬರವೆ 8520. ರೌಂಡ್ ಆಫ್ ಮಾಡಿದ್ರೆ ಲಾಸ್ಟ್ ಹಾಕೋಣ. ಸೊ ದಿಸ್ ಈಸ್ ಗ್ರೇಟೆಸ್ಟ್ ಆಡ್ ನಂಬರ್. ಸೊ 25 ಕ್ವಶನ್ಸ್ ಕಂಪ್ಲೀಟ್ ಆಯಿತು. ನೀವು ಮಾಡಿರ್ತಕ್ಕಂಥ ಆನ್ಸರು ಸರಿ ಇದೆಯಾ ಅಂತ ಒಂದ್ಸರಿ ವೆರಿಫೈ ಮಾಡ್ಕೊಳ್ಳಿ. ಗೊತ್ತಾಗಲಿಲ್ಲ ಅಂದರೆ ಇನ್ನೊಂದು ಸರಿ ಪ್ರಾಕ್ಟೀಸ್ ಮಾಡಿ. ಥ್ಯಾಂಕ್ ಯು.